ರಾಜ್ಯ ಜನಕ್ಕೆ ನಿನ್ನೆ ಯುಗಾದಿ ಹಬ್ಬ ಆಗಿದೆ. ಮೊದಲಾಗಿ ರಾಜ್ಯ ಜನಕ್ಕೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಹಾಗೂ ಇವತ್ತು ರಂಜಾನ್ ಹಬ್ಬ ರಾಜ್ಯ ಜನಕ್ಕೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಏನ್ ವಿಶೇಷ ಮತ್ತೆ ಇವತ್ತು ಪ್ರಾರ್ಥನೆಯಲ್ಲಿ ಏನ್ ಬೇಡ್ಕೊಟ್ರಿ ಸರ್ ರಾಜ್ಯ ಮತ್ತೆ ದೇಶಕ್ಕೆ ಸಂಬಂಧಪಟ್ಟಂತೆ? ಇವತ್ತು ರಂಜಾನ್ ಹಬ್ಬ ಅಂದ್ರೆ 30 ದಿನ ನಾವು ಉಪವಾಸ ಇರ್ತೀವಿ. ಇವತ್ತು ರಂಜಾನ್ ಹಬ್ಬ ಅಂದ್ರೆ ನಮ್ಮ ಮುಸಲ್ಮಾನಿಗೆ 2 ಹಬ್ಬ ದೊಡ್ಡ ಬರೋದು, ಒಂದು ರಂಜಾನ್ ಹಬ್ಬ, ಒಂದು ಬಕ್ರೀದ್ ಹಬ್ಬ. ಹಾಗಾಗಿ ಇವತ್ತು ನಮ್ಮ ದೊಡ್ಡ ಹಬ್ಬ. ನಿನ್ನೆ ಹಿಂದೂ ಧರ್ಮದಲ್ಲಿ ನಿನ್ನೆ ಯುಗಾದಿ ಹಬ್ಬ ಆಗಿತ್ತು, ಅದನ್ನು ಹೊಸ ವರ್ಷ, ಅದನ್ನು ಶುಭಾಶಯನ ಕೋರಿದ್ದೀವಿ. ಇವತ್ತಿಷ್ಟೇ ನಮ್ಮ ಗುರುಗಳು ನೀವು ಕೇಳಿಸ್ಕೊಂಡಿರ್ಬೋದು. ನಮ್ಮ ಗುರುಗಳು ಪ್ರಾರ್ಥನೆ ಮಾಡೋದ್ಮೇಲೆ ನಾವು ದುವಾ ಮಾಡ್ತೀವಿ. ದುವಾ ಮಾಡಿದ್ಮೇಲೆ ಇಷ್ಟೇ ಕೇಳ್ಕೊಂಡಿದ್ದೆ, ನಮ್ಮ ಇಂಡಿಯಾದಲ್ಲಿ ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲ ಅಣ್ಣ ತಮ್ಮಂದಿರಂಗೆ ಪ್ರೀತಿಯಿಂದ ಬಾಳ್ಬೇಕಂತ ಮನೆ ಗುರುಗಳು ಅವ್ರ ದುವಾದಲ್ಲಿ ಕೇಳ್ಕೊಂಡ್ರು. ಜೊತೆಯಲ್ಲಿ ನಮ್ಮನೆ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ನಮಾಜ್ಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ರು. ಆರೋಗ್ಯ ಸರಿ ಇಲ್ಲದ ಕಾರಣಕ್ಕೆ ಅವ್ರು ಬರಕ್ ಸಾಧ್ಯ ಆಗಿಲ್ಲ. 9:35 ಫೋನ್ ಮಾಡಿ ಅವ್ರ ಹಬ್ಬದ ಶುಭಾಶಯನ ಕೊಟ್ಟು ನಾನು ಬರಕ್ ಸಾಧ್ಯ ಆಗಿಲ್ಲ ಕಣ, ನನ್ನ ಕಡೆಯಿಂದ ಅವ್ರಿಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯನ ಹೇಳು ಅಂತ ಹೇಳಿದ್ರು. ಅವ್ರ ಕಡೆಯಿಂದ ನಾನು ಶುಭಾಶಯನ ಹೇಳಿದ್ದೀನಿ. ಅದ್ರ ಜೊತೆಲಿ ಗುರುಗಳು ಇವತ್ತು ಸ್ಪೆಷಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಭಗವಂತ ಅವ್ರು ಆಯಿಸ್ಕೊಳ್ಳಿ, ಆರೋಗ್ಯ ಕೊಡ್ಲಿ ಅಂತ ನಮ್ಮ ಗುರುಗಳು ಅವ್ರನ್ನ ಪ್ರಾರ್ಥನೆ ಮಾಡಿ. ಸರ್ ಕೂಡ ವಿಶೇಷವಾಗಿ ಕೈಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿದ್ರ ಎಲ್ಲರೂ ಕೂಡ ಇವತ್ತು ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಏನಿದೆ ಅಂದ್ರೆ ಇವತ್ತು ಎಲ್ಲ ಇಡೀ ದೇಶದಲ್ಲಿ ಇವತ್ತು ನಮ್ಮ ಗುರುಗಳು ಅಂತ ಮುಫ್ತಿಗಳು ಎಲ್ಲ ನಮ್ಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪ್ರೊಟೆಕ್ಷನ್ ಕಾರಣ ಅಂದ್ರೆ ಅದು ಏನ್ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು ತರಬಾರದು ಅಂತ ಬಿಟ್ಟ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ಕಡೆ ಪೀಸ್ ಪ್ರೊಟೆಸ್ಟ್ ಅಂತ ಇಡೀ ದೇಶದಲ್ಲಿ ಪೀಸ್ ಪ್ರೊಟೆಸ್ಟ್ ಮಾಡಿದ್ರು. ಇದು ವಕ್ಫ್ ಆಕ್ಟ್ ಇವತ್ತು ಬಂದಿಲ್ಲ, ವಕ್ಫ್ ಆಕ್ಟ್ ಬ್ರಿಟಿಷ್ ಕಾಲದಲ್ಲಿ ಬಂದಿರೋದು. ಈ ಬಿಲ್ ತರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ. ಅಂದ್ರೆ ಯಾವ ತರ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಏನಾದ್ರು ಈ ಸಂಬಂಧಪಟ್ಟಂತೆ ಇಲ್ಲ, ಈಗ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ತೀರ್ಮಾನ ತಗೊಂಡಿದ್ದೀವಿ. ಇದಕ್ಕೆ ನಮ್ ಬೆಂಬಲ ಇಲ್ಲ ಅಂತ ಹೋದ ಅಸೆಂಬ್ಲಿಯಲ್ಲ ನಾವು ತೀರ್ಮಾನ ತಗೊಂಡಿದ್ದೀವಿ. ರಾಜ್ಯ ಜನಕ್ಕೆ ನಿನ್ನೆ ಯುಗಾದಿ ಹಬ್ಬ ಆಗಿದೆ. ಮೊದಲಾಗಿ ರಾಜ್ಯ ಜನಕ್ಕೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಹಾಗೂ ಇವತ್ತು ರಂಜಾನ್ ಹಬ್ಬ ರಾಜ್ಯ ಜನಕ್ಕೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಏನ್ ವಿಶೇಷ ಮತ್ತೆ ಇವತ್ತು ಪ್ರಾರ್ಥನೆಯಲ್ಲಿ ಏನ್ ಬೇಡ್ಕೊಟ್ರಿ ಸರ್ ರಾಜ್ಯ ಮತ್ತೆ ದೇಶಕ್ಕೆ ಸಂಬಂಧಪಟ್ಟಂತೆ? ಇವತ್ತು ರಂಜಾನ್ ಹಬ್ಬ ಅಂದ್ರೆ 30 ದಿನ ನಾವು ಉಪವಾಸ ಇರ್ತೀವಿ. ಇವತ್ತು ರಂಜಾನ್ ಹಬ್ಬ ಅಂದ್ರೆ ನಮ್ಮ ಮುಸಲ್ಮಾನಿಗೆ 2 ಹಬ್ಬ ದೊಡ್ಡ ಬರೋದು, ಒಂದು ರಂಜಾನ್ ಹಬ್ಬ, ಒಂದು ಬಕ್ರೀದ್ ಹಬ್ಬ. ಹಾಗಾಗಿ ಇವತ್ತು ನಮ್ಮ ದೊಡ್ಡ ಹಬ್ಬ. ನಿನ್ನೆ ಹಿಂದೂ ಧರ್ಮದಲ್ಲಿ ನಿನ್ನೆ ಯುಗಾದಿ ಹಬ್ಬ ಆಗಿತ್ತು, ಅದನ್ನು ಹೊಸ ವರ್ಷ, ಅದನ್ನು ಶುಭಾಶಯನ ಕೋರಿದ್ದೀವಿ. ಇವತ್ತಿಷ್ಟೇ ನಮ್ಮ ಗುರುಗಳು ನೀವು ಕೇಳಿಸ್ಕೊಂಡಿರ್ಬೋದು. ನಮ್ಮ ಗುರುಗಳು ಪ್ರಾರ್ಥನೆ ಮಾಡೋದ್ಮೇಲೆ ನಾವು ದುವಾ ಮಾಡ್ತೀವಿ. ದುವಾ ಮಾಡಿದ್ಮೇಲೆ ಇಷ್ಟೇ ಕೇಳ್ಕೊಂಡಿದ್ದೆ, ನಮ್ಮ ಇಂಡಿಯಾದಲ್ಲಿ ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲ ಅಣ್ಣ ತಮ್ಮಂದಿರಂಗೆ ಪ್ರೀತಿಯಿಂದ ಬಾಳ್ಬೇಕಂತ ಮನೆ ಗುರುಗಳು ಅವ್ರ ದುವಾದಲ್ಲಿ ಕೇಳ್ಕೊಂಡ್ರು. ಜೊತೆಯಲ್ಲಿ ನಮ್ಮನೆ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ನಮಾಜ್ಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ರು. ಆರೋಗ್ಯ ಸರಿ ಇಲ್ಲದ ಕಾರಣಕ್ಕೆ ಅವ್ರು ಬರಕ್ ಸಾಧ್ಯ ಆಗಿಲ್ಲ. 9:35 ಫೋನ್ ಮಾಡಿ ಅವ್ರ ಹಬ್ಬದ ಶುಭಾಶಯನ ಕೊಟ್ಟು ನಾನು ಬರಕ್ ಸಾಧ್ಯ ಆಗಿಲ್ಲ ಕಣ, ನನ್ನ ಕಡೆಯಿಂದ ಅವ್ರಿಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯನ ಹೇಳು ಅಂತ ಹೇಳಿದ್ರು. ಅವ್ರ ಕಡೆಯಿಂದ ನಾನು ಶುಭಾಶಯನ ಹೇಳಿದ್ದೀನಿ. ಅದ್ರ ಜೊತೆಲಿ ಗುರುಗಳು ಇವತ್ತು ಸ್ಪೆಷಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಭಗವಂತ ಅವ್ರು ಆಯಿಸ್ಕೊಳ್ಳಿ, ಆರೋಗ್ಯ ಕೊಡ್ಲಿ ಅಂತ ನಮ್ಮ ಗುರುಗಳು ಅವ್ರನ್ನ ಪ್ರಾರ್ಥನೆ ಮಾಡಿ. ಸರ್ ಕೂಡ ವಿಶೇಷವಾಗಿ ಕೈಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿದ್ರ ಎಲ್ಲರೂ ಕೂಡ ಇವತ್ತು ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಏನಿದೆ ಅಂದ್ರೆ ಇವತ್ತು ಎಲ್ಲ ಇಡೀ ದೇಶದಲ್ಲಿ ಇವತ್ತು ನಮ್ಮ ಗುರುಗಳು ಅಂತ ಮುಫ್ತಿಗಳು ಎಲ್ಲ ನಮ್ಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪ್ರೊಟೆಕ್ಷನ್ ಕಾರಣ ಅಂದ್ರೆ ಅದು ಏನ್ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು ತರಬಾರದು ಅಂತ ಬಿಟ್ಟ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ಕಡೆ ಪೀಸ್ ಪ್ರೊಟೆಸ್ಟ್ ಅಂತ ಇಡೀ ದೇಶದಲ್ಲಿ ಪೀಸ್ ಪ್ರೊಟೆಸ್ಟ್ ಮಾಡಿದ್ರು. ಇದು ವಕ್ಫ್ ಆಕ್ಟ್ ಇವತ್ತು ಬಂದಿಲ್ಲ, ವಕ್ಫ್ ಆಕ್ಟ್ ಬ್ರಿಟಿಷ್ ಕಾಲದಲ್ಲಿ ಬಂದಿರೋದು. ಈ ಬಿಲ್ ತರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ. ಅಂದ್ರೆ ಯಾವ ತರ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಏನಾದ್ರು ಈ ಸಂಬಂಧಪಟ್ಟಂತೆ ಇಲ್ಲ, ಈಗ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ತೀರ್ಮಾನ ತಗೊಂಡಿದ್ದೀವಿ. ಇದಕ್ಕೆ ನಮ್ ಬೆಂಬಲ ಇಲ್ಲ ಅಂತ ಹೋದ ಅಸೆಂಬ್ಲಿಯಲ್ಲ ನಾವು ತೀರ್ಮಾನ ತಗೊಂಡಿದ್ದೀವಿ.